ರಾಜ್ಯ ರಾಜಕಾರಣದ ಇನ್ನೊಂದೆರಡು ಸುದ್ದಿಗಳಿದ್ದಾವೆ, ಅದನ್ನು ಮುಗಿಸ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣ. ನವೆಂಬರ್ ಸುಸೂತ್ರವಾಗಿರೋದಿಲ್ಲ ಅಂದೆ ನಾನು. ಸುಸೂತ್ರವಾಗಿರೋದಿಲ್ಲ ಅಂದರೆ ಅದರ ಅರ್ಥ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಸಂಚಲನಕಾರಿಯಾಗಿರುತ್ತೆ. ನವೆಂಬರ್ ಎಂಡ್ಗಾದರೂ ಆಗಬಹುದು, ಡಿಸೆಂಬರ್ ಮಧ್ಯಭಾಗಕ್ಕಾದರೂ ಆಗಬಹುದು. ಏನಾಗುತ್ತೆ? ಸಿದ್ದರಾಮಯ್ಯನವರ ಬೆಂಬಲಿಗರು ಸಚಿವ ಸಂಪುಟ ಪುನಾರಚನೆ ಅಂತಿದ್ದಾರೆ. ಮೇಜರ್ ಆಪರೇಷನ್ ಅಂದರೆ 10 ಜನ ಚೇಂಜ್ ಮಾಡ್ತಾರೋ 15 ಜನ ಚೇಂಜ್ ಮಾಡ್ತಾರೋ. ಗುಜರಾತ್ನಲ್ಲಿ ಆಯ್ತಲ್ಲ, ಎಲ್ಲ 16 ಸಚಿವರ ಹತ್ರ ರಾಜೀನಾಮೆ ತಗೊಂಡು ಅವರ ಪೈಕಿ 6 ಜನರನ್ನಷ್ಟೇ ಮಾರನೇ ದಿವಸ ಮತ್ತೆ ಪ್ರಮಾಣ ವಚನ ಬೋಧಿಸಿ ಇನ್ನು 20 ಜನ ಹೊಸಬರನ್ನು ತಂದುಬಿಟ್ರು. ಅಂಥದ್ದೇನೋ ಒಂದು ಆಗುತ್ತೆ ಸಿದ್ದರಾಮಯ್ಯನವರ ಬಣದವರ ಪ್ರಕಾರ. ಡಿ ಕೆ ಶಿವಕುಮಾರ್ ಬಣದವ್ರದಂತೂ ಗೊತ್ತಿದೆ, CMA ಚೇಂಜ್ ಆಗಿದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು CM ಆಗಿಬಿಡ್ತಾರೆ ಅಂತಾರೆ ಅವರು. ಅದು ಏನಾಗುತ್ತೋ ಗೊತ್ತಿಲ್ಲ, ಟೈಮ್ ಹೇಳುತ್ತದನ್ನು. ಕೃಷ್ಣ ಬೈರೇಗೌಡರು ಅಥೆಂಟಿಕೇಟ್ ಮಾಡಿದರು ನೋಡಿ ಇವತ್ತು. ಅಥೆಂಟಿಕೇಟ್ ಇಲ್ಲಿ ತನಕ ಗುಸುಗುಸು ಅನ್ನೋ ಹಂಗಿತ್ತಿದ್ದು. ಕೃಷ್ಣ ಬೈರೇಗೌಡರು ಸ್ವತಃ ಒಬ್ಬ ಸಚಿವರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಮೊದಲೇ ಹೇಳಿದ್ರು ನಮಗೆ ಅಂತ. ಈ ಸರ್ಕಾರ ಬಂದಾಗಲೇ ಈ ನಿರ್ಧಾರ ಆಗಿತ್ತು, ಹೊರಗಡೆ ಇದ್ದವ್ರಿಗೆ ಅವಕಾಶ ಕೊಡಬೇಕು ಅಂತ. ನಾಯಕತ್ವ ಬದಲಾವಣೆ ವಿಷಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಪಕ್ಷ ನನಗೆ 3 ಸಲ ಸಚಿವ ಸ್ಥಾನ ಕೊಟ್ಟಿದೆ, ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ಬಿಡೋದಕ್ಕೆ ನಾನು ರೆಡಿ, ಅರ್ಹತೆ ಮೀರಿ ನನಗೆ ಪಕ್ಷ ಅವಕಾಶ ಕೊಟ್ಟಿದೆ ಅಂದರು. ಈ ಮಾತನ್ನು ಐ ಗೆಸ್ 1 ವರ್ಷದ ಹಿಂದೆನೋ 1.5 ವರ್ಷದ ಹಿಂದೆನೋ KH ಮುನಿಯಪ್ಪನವರು KPCCಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ನಮಗೆಲ್ಲ ಅವಕಾಶ ಸಿಕ್ಕಿದೆ, ಹೈಕಮಾಂಡ್ ಹೇಳಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ, ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಈಗ KH ಮುನಿಯಪ್ಪನವರು ರಾಜೀನಾಮೆ ಕೊಡು ಅಂದ್ರೆ ನಾನು ಕೊಡೋಕ್ಕೆ ತಯಾರು, ಬಟ್ ನನ್ನ ಜಾಗ ನನ್ನ ಮಗಳಿಗೆ ಕೊಡಬೇಕು ಅಂತಾರೆ ಅವರು. KH ಮುನಿಯಪ್ಪನವರು ಡಿಮಾಂಡ್. ಈಗ ಕೃಷ್ಣ ಬೈರೇಗೌಡರು ಹೇಳಿದ್ರು ಆವಾಗಲೇ ನಿರ್ಧಾರ ಆಗಿತ್ತಿದು ಅಂತ. ಅಂದರೆ 2.5 ವರ್ಷಗಳ ಹಿಂದೆ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಾಗ, ಪ್ರಮಾಣ ವಚನ ಸ್ವೀಕರಿಸಿದಾಗಲೇ ಅವ್ರಿಗೆ ಹೇಳಲಾಗಿತ್ತಂತೆ, ನಿಮ್ಮ ಅವಧಿ 2.5 ವರ್ಷ. 2.5 ವರ್ಷ ಆದಮೇಲೆ ನೀವು ರಾಜೀನಾಮೆ ಕೊಡಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದಂತೆ. ಕೃಷ್ಣ ಬೈರೇಗೌಡರು ಅದನ್ನು ಖಚಿತಪಡಿಸಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ, ಸಲೀಂ ಅಹಮ್ಮದ್ ಅವರು ಮಾತಾಡಿದ್ದಾರೆ. ಸಲೀಂ ಅಹಮ್ಮದ್ ಅವರು ಮಾತಾಡಿರೋದು ಯಾಕೆ ಮುಖ್ಯ ಆಗತ್ತೆ ಅಂದರೆ, ಈ ಅವಧಿಯಲ್ಲಿ ಏನು ಸಚಿವ ಸಂಪುಟ ಪುನಾರಚನೆ ಚರ್ಚೆ ನಡೀತಿದೆಯಲ್ಲ, ಅದನ್ನು ಆರಂಭಿಸಿದವರು ಇವರೇ. ದಿಲ್ಲಿಲಿ ಮಾತಾಡಿದ್ರು ಅವರು, ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗತ್ತೆ, ಅದೇನೋ ಒಂದು ಲೆಕ್ಕಾಚಾರ ಇದೆ ಅವ್ರಿಗೆ. ಆ ಭಾಗದಲ್ಲಿ ಆ ಸಮುದಾಯದವ್ರಿಗೆ ಯಾವುದು ಕೊಟ್ಟಿಲ್ಲ, ಅದರಿಂದ ನಾನು ಮಿನಿಸ್ಟರ್ ಆಗಬೇಕು ಅಂತ MLC ಕೋಟಾದಲ್ಲಿ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಅವರು ಇರ್ತಾರೆ ಬಿಡ್ತಾರೆ ಅವೆಲ್ಲ ಬೇರೆ ವಿಷಯ. ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡಲೇಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂಥ ವಿಷಯ. ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ, ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ, ಇನ್ನೇನ್ರಿ ಬೇಕು ನಮಗೆ? ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಯತೀಂದ್ರ ಅವರು ಹೇಳಿರೋದು ಈಗಾಗಲೇ ಸಾಕಷ್ಟು ಚರ್ಚೆ ಗ್ರಾಸ್ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಟ್ ಒಂದಂತೂ ಇಷ್ಟು ಮಾತ್ರ ನಿಜ, ಇಷ್ಟು ದಿವಸ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಅಂತಿದ್ರು. ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡು ಇಲ್ಲೇ ಇದೆಯಾ, ಕರ್ನಾಟಕದಲ್ಲಿ ಇದೆಯಾ, ಮೇಲಿದೆಯಾ ಅನ್ನುವಂಥ ಸಂಶಯ ಕಾಂಗ್ರೆಸ್ಗರಿಗೆ ಬರ್ತಾ ಇದೆ. ಯಾವ ಹೈಕಮಾಂಡನ್ನು ಕಾಂಗ್ರೆಸ್ಗರು ಪಾಲನೆ ಮಾಡಬೇಕು? ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕಾ ಅಥವಾ ದಿಲ್ಲಿ ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಹೊಸ ಪ್ರಶ್ನೆಗೆ ಉದ್ಭವಿಸಿದೆ. ನವೆಂಬರಲ್ಲಿ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲ ಶಾಂತಿ ಇದೆ. ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟನೇ ಆಗ್ಬೋದು ಅಂತ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಆದರೆ 2 ವರ್ಷ ಏನಾಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಮಂತ್ರಿಗಳು. ಕೆಲವು ಮಂತ್ರಿಗಳಿಗೆ ಪಕ್ಷ ಸಂಘಟನೆಗೆ ತರುವಂಥ ಚರ್ಚೆಗಳು, ಚಿಂತನೆಗಳು ನಡೀತಾ ಇದೆ. ಕೆಲವರು ಹೊಸಬನ್ನ ಮಂತ್ರಿ ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.